Hello guys, welcome back to my channel Shesha Craig Vlogs. ಇವತ್ತಿನ ವಿಡಿಯೋಲಿ ಪ್ರತಿ ಆಲ್ 10 ಟೀಮ್ಸ್ ಇಂಪ್ಯಾಕ್ಟ್ ಮಾಡೋ ಬ್ಯಾಟರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಒನ್ ಬೈ ಒನ್. ಸೊ ವಿತ್ ನಮ್ಮ ಅಣ್ಣ ಇದ್ದಾನೆ ವಿಜಯ್ ನರಸಿಂಹ. ಓಕೆ, ಫಸ್ಟ್ ಟೈಮ್ ರಾಜಸ್ಥಾನ್ ರಾಯಲ್ಸ್. ಸೊ ರಾಜಸ್ಥಾನ್ ರಾಯಲ್ಸ್ ನಾನು ಫಸ್ಟ್ ನಾನು ಪಿಕ್ ಮಾಡ್ತೀನಿ ಯಶಸ್ವಿ ಜೈಸ್ವಾಲ್, ಫ್ಯೂಚರ್ ಆಫ್ ಇಂಡಿಯನ್ ಕ್ರಿಕೆಟ್ ಅಂತಾನೆ ಹೇಳ್ತೀನಿ. ಲಾಸ್ಟ್ ಟೈಮ್ 2023 IPL ಅಲ್ಲಿ ಜಸ್ಟ್ 12 ಬಾಲ್ಸ್ಗೆ 50 ರನ್ಸ್ ಹೊಡೆದ್ರು. ಹಂಗೆ ಮುಂಬೈ ಇಂಡಿಯನ್ಸ್ ಮೇಲೆ ಒಳ್ಳೆ 100 ಬಂತು, ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾರೆ. ಸೊ ಈ ಸಲ ಸೇಮ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ನಾನು ಜಾಸ್ತಿ ಬಾಸ್ ನ ಸೆಲೆಕ್ಟ್ ಮಾಡ್ತೀನಿ, ಯಾಕೆಂದ್ರೆ ಪವರ್ ಪ್ಲೇ ಅಲ್ಲಿ ಒಳ್ಳೆ ಹಿಟ್ಟಿಂಗ್ ಹೊಡಿತಾರೆ, ಮಿಡಿಲ್ ಆರ್ಡರ್ ಅಲ್ಲಿ ಒಳ್ಳೆ ಚೆನ್ನಾಗಿ ರನ್ ತಗೊಂಡ್ ಹೋಗ್ತಾರೆ, ಪ್ಲಸ್ ಇನ್ನೊಂದ್ರೆ ಟೀಮ್ ಸ್ಕೋರ್ ರನ್ ಮೂವ್ ಆಗ್ತಾ ಇರುತ್ತೆ. ಹಂಗೆ ಸ್ಟ್ರೈಕ್ ರೇಟ್ ನೋಡ್ಕೊಂತಾರೆ, ಸೆಂಚುರಿ ಹೊಡಿತಾರೆ. ಸೆಂಚುರಿ ಹೊಡಿಯೋ ಜೊತೆಗೆ ಟೀಮ್ ಸ್ಕೋರ್ ಹಂಗೆ ರನ್ ಆಗ್ತಾ ಇರುತ್ತೆ. ಇನ್ನಿಂಗ್ಸ್ ಬಿಲ್ಡ್ ಮಾಡ್ಕೊಂಡು ಸ್ಕೋರ್ ಹೊಡ್ಕೊಂಡು ಹಿಟ್ ಹೊಡೆದು ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ನಾನು ಜಾಸ್ತಿ ಬಾಸ್ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್, ಸೊ ನಮ್ಮ ಪ್ರಕಾರ ಈ 2 ಪಿಕ್ಸ್. ನೆಕ್ಸ್ಟ್ ಟೀಮ್ ಕೋಲ್ಕತ್ತಾ ನೈಟ್ ರೈಡರ್ಸ್. ಸೊ ಕಲ್ಕತ್ತಾ ನೈಟ್ ರೈಡರ್ಸ್ ನಾನು ಫಸ್ಟ್ ಪಿಕ್ ಮಾಡ್ತೀನಿ ಡ್ರೇರಸ್ ಅಂತ. ಯಾಕೆ? ಸೊ ಡ್ರೇರಸ್ ಲಾಸ್ಟ್ 2-3 ಇಯರ್ಸ್ ಇಂದ ಅಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಲ್ಲ, ಬಟ್ ಈ 2024 IPL ಲಾಸ್ಟ್ ಡ್ಯಾನ್ಸ್ ಅಂತ ಇದೆ ಡ್ರೇರಸ್ ಇಂದ. ಆ ಶೋ ನೋಡೋಕ್ಕೋಸ್ಕರ ಎಲ್ಲರೂ ವೈಟ್ ಮಾಡ್ತಾ ಇದಾರೆ. ಸೊ ನಾನು ಅದೇ ರೀಸನ್ ಇಂದಾನೆ 2024 IPL ಅಲ್ಲಿ ಡ್ರೇರಸ್ ಇಂಪ್ಯಾಕ್ಟ್ ಮಾಡಿದೆ ಅಂತ ನನಗೆ ಅನಿಸ್ತಾ ಇದೆ. ನಾನು ಸೆಲೆಕ್ಟ್ ಮಾಡ್ತೀನಿ ಲೇಟೆಸ್ಟ್ ಸೆನ್ಸೇಷನ್ ಆದಂತಹ ರಿಂಕು ಸಿಂಗ್ ಸೆಲೆಕ್ಟ್ ಮಾಡ್ತೀನಿ, ಯಾಕೆಂದ್ರೆ ಲೇಟೆಸ್ಟ್ ಸೆನ್ಸೇಷನ್ ಆಗಿದ್ದಾರೆ. ಪ್ಲಸ್ ಇನ್ನೊಂದೇನಂದ್ರೆ ಒಳ್ಳೆ ಫಿನಿಷರ್. ಇಂಡಿಯನ್ ಟೀಮ್ ಅಲ್ಲ, ಕಲ್ಕತ್ತಾ ಟೀಮ್ ಅಲ್ಲಿ ಒಳ್ಳೆ ಫಿನಿಷರ್ ಆಗಿ ಬಂದಿದ್ದಾರೆ. ಸೊ ಅದಕ್ಕೆ ಇನ್ನಿಂಗ್ಸ್ ನ ಬಿಲ್ಡ್ ಮಾಡ್ಕೊಂಡು ಫಿನಿಶಿಂಗ್ ಮಾಡಿ ಎಲ್ಲ ಎರಡು ಜವಾಬ್ದಾರಿನ ಫಿಲ್ ಮಾಡ್ತಾರೆ ಅಂತ ನನ್ಗನ್ಸುತ್ತೆ. ಅದಕ್ಕೆ ರಿಂಕು ಸಿಂಗ್ ಆಗ್ತಾರೆ. ಸೊ ನಾನು ಅದೇ ರೀಸನ್, ಬಟ್ ನಾನು ಓಲ್ಡ್ ಏಜ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಡ್ರೇರಸ್ ಇಂದನೇ ಹೋಗ್ತೀನಿ. ನ್ಯೂ ಸೆನ್ಸೇಷನ್ ಆಗಿದ್ದಾರೆ, ಅದಕ್ಕೆ ನಾನು ಅದನ್ನ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಮುಂಬೈ ಇಂಡಿಯನ್ಸ್. ಸೊ ಮುಂಬೈ ಇಂಡಿಯನ್ಸ್ ಅಲ್ಲಿ ನಾನು ಹಿಟ್ ಮ್ಯಾನ್ ಚೂಸ್ ಮಾಡ್ತಾನೆ. ಈ ಸತಿ ಕ್ಯಾಪ್ಟನ್ಸ್ ಬರ್ಡನ್ ಇಲ್ಲ. ಸೊ ಅದು ಅಲ್ಲದೆ ಯಾವಾಗ ಅವ್ರ ಕ್ಯಾಪ್ಟನ್ಸಿ ಹೋಯ್ತು ಅವಾಗ ಎಲ್ಲರೂ ಜಸ್ಟ್ ಒಂದೇ ಒಂದು ಕ್ವಶನ್ ರೈಸ್ ಮಾಡ್ತಾ ಇದ್ರು, ರೋಹಿತ್ ಶರ್ಮಾ ಯಾವತ್ತೂ ಆಸ್ ಎ ಬ್ಯಾಟ್ಸ್ಮನ್ ಆಗಿ ಇಂಪ್ಯಾಕ್ಟ್ ಮಾಡಿಲ್ಲ, ಬರೀ ಕ್ಯಾಪ್ಟನ್ಸಿ ಮಾತ್ರ 5 ಟ್ರೋಫೀಸ್ ಗೆದ್ಕೊಟ್ಟಿದ್ದಾರೆ, ಬ್ಯಾಟಿಂಗ್ ಅಲ್ಲಿ ಯಾವತ್ತು ಆಡಿದ್ದಾರೆ ಅನ್ನೋ ಆನ್ಸರ್ಗೆ ಅದಕ್ಕೆ ರಿವೆಂಜ್ ತಗೊಂತಾರೆ ಅಂತ ನನಗೆ ಅನಿಸ್ತಾ ಇದೆ. ಸೊ ನನ್ನ ಪ್ರಕಾರ ಅಟ್ಲೀಸ್ಟ್ ಹಿಟ್ ಮ್ಯಾನ್ 2013 ಅಲ್ಲಿ ಅನ್ಕೋತೀನಿ ಹಿಟ್ ಮ್ಯಾನ್ 100 ಹೊಡೆದಿದ್ದು IPL ಅಲ್ಲಿ. ಸೊ 2024 ಅಲ್ಲಿ ಹಿಟ್ ಮ್ಯಾನ್ ಇಂದ 100 ಬರುತ್ತೆ, ಹಿಟ್ ಮ್ಯಾನ್ ಇಂದ 8 ಇನ್ನಿಂಗ್ಸ್ ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸೊ ನಿಮ್ ಪ್ರಕಾರ? ನಾನು T20 ನಂಬರ್ 1 ಬ್ಯಾಟರ್ ಇನ್ ದ ವರ್ಲ್ಡ್ ಈಸ್ ಒನ್ ಅಂಡ್ ಓನ್ಲಿ ಸೂರ್ಯಕುಮಾರ್ ಯಾದವ್. ಸೂರ್ಯಕುಮಾರ್ ಯಾದವ್ ಪಕ್ಕ 100% ಈ ಸೀಸನ್ ಅಲ್ಲೂ ಸಕ್ಕತ್ತಾಗಿ ಆಡ್ತಾರೆ. ಇದು ತಪ್ಪಿದ್ರೆ ತಿಲಕ್ ವರ್ಮನ್ ಸೆಲೆಕ್ಟ್ ಮಾಡ್ತೀನಿ. ಬಟ್ ಯಾಕೆಂದ್ರೆ ಸೂರ್ಯಕುಮಾರ್ ಯಾದವ್ ಫಸ್ಟ್ 4 ಮ್ಯಾಚಸ್ ಆಡ್ತಾ ಇಲ್ಲ, ಆದ್ರಿಂದ ಇವ್ರು ಬಿಟ್ರೆ ಇನ್ನು ತಿಲಕ್ ವರ್ಮಾ ಆ ಪ್ಲೇಸ್ ನ ಫಿಲ್ ಮಾಡ್ತಾರೆ ಅಂತ. ಸೂರ್ಯಕುಮಾರ್ ಯಾದವ್ ಅವ್ರಿಗೆ NCA ಇಂದ ಕ್ಲಿಯರ್ ಸರ್ಟಿಫಿಕೇಟ್ ಬಂದಿಲ್ಲ. ಕ್ಲಿಯರ್ ಸರ್ಟಿಫಿಕೇಟ್ ಬರೋರ್ಗು ಅವ್ರು ಆಡೋಕೆ ಆಗಲ್ಲ. ಸೊ ಆ ರೀಸನ್ ಇಂದ ಮೇ ಬಿ 3 to 4 ಮ್ಯಾಚಸ್ 100% ಮಿಸ್ ಔಟ್ ಆಗ್ತಾರೆ ಸೂರ್ಯಕುಮಾರ್ ಯಾದವ್. ಸೊ ಇದ್ ಬಿಟ್ರೆ ಇನ್ನು ಮುಂಬೈ ಇಂಡಿಯನ್ಸ್ ಅಲ್ಲಿ ಆ ತರ ಇಂಪ್ಯಾಕ್ಟಬಲ್ ಪ್ಲೇಯರ್ಸ್ ಯಾರಿದ್ದಾರೆ ಅಂದ್ರೆ ನೆಹಾಲ್ ವಡೋದರ, ಸೂರ್ಯಕುಮಾರ್ ಯಾದವ್ ಯಾವ ರೋಲ್ ಪ್ಲೇ ಮಾಡಿದ್ರೋ ಆ ರೋಲ್ ಪ್ಲೇ ಮಾಡ್ಬೋದು ಅಂತ ನಾನು ಅನ್ಕೊಂತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಯಾರಾದ್ರೂ ಇರ್ಬೋದಾ? ಸೊ ನನ್ನ ಪ್ರಕಾರ ಬ್ಯಾಟ್ಸ್ಮನ್ ಅಲ್ಲ, ಬ್ಯಾಟ್ಸ್ಮನ್. ಸೊ ನಾನು ಬ್ಯಾಟ್ಸ್ಮನ್ ಅಲ್ಲ ಗೋ ವಿತ್ ಇಶಾನ್ ಕಿಶನ್. ಓಕೆ, ನೆಕ್ಸ್ಟ್. ಸೊ ಅಷ್ಟೇ. ಹಾರ್ದಿಕ್ ಪಾಂಡ್ಯ ಏನ್ ಮಾಡಲ್ವಾ ಬ್ಯಾಟ್ಸ್ಮನ್ ಆಗಿ? ಹಾರ್ದಿಕ್ ಪಾಂಡ್ಯ ಬೇಡ, ನಾನು ಹಿಟ್ ಮ್ಯಾನ್ ಚೂಸ್ ಮಾಡಿದ್ರೆ ಹಿಟ್ ಮ್ಯಾನ್ ಚೂಸ್ ಮಾಡಿ ಹಾರ್ದಿಕ್ ಪಾಂಡ್ಯ ಬೇಡ ಅಂತ ನನ್ನ ಸ್ಟ್ರಾಂಗ್ ಒಪಿನಿಯನ್. ನನ್ನ ಸ್ಟ್ರಾಂಗ್ ಒಪಿನಿಯನ್ ಏನಂದ್ರೆ ಎಲ್ಲಾ ರೋಲು, ಕ್ಯಾಪ್ಟನ್ಸಿ, ಬೌಲಿಂಗ್ ಮತ್ತೆ ಬ್ಯಾಟಿಂಗ್, ಫೀಲ್ಡಿಂಗ್ 4 ವಿಭಾಗದಲ್ಲೂ ಅವರು ಹೋಮ್ ಟೀಮ್ ಆಗಿರೋದ್ರಿಂದ ಸಖತ್ತಾಗಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರೆ. ಸೂರ್ಯಕುಮಾರ್ ಯಾದವ್ ಇಲ್ಲ ಅಂದ್ರೆ ನಾನು ಸೆಕೆಂಡ್ ಆಪ್ಷನ್ ಹಾರ್ದಿಕ್ ಪಾಂಡ್ಯನ್ ಫೀಲ್ ಮಾಡಬೇಕು, ಬಟ್ ಯಂಗ್ಸ್ಟರ್ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಅದಕ್ಕೋಸ್ಕರ ತಿಲಕ್ ವರ್ಮನ್ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್. ಸೊ ಸಾಕು, ಯಾಕಂದ್ರೆ ಒಂದೊಂದು ಪ್ಲೇಯರ್ ಪಿಕ್ ಮಾಡೋಣ, ಸೊ ವಿಡಿಯೋ ಲೆಂತ್ ಆಗುತ್ತೆ. ನೆಕ್ಸ್ಟ್ ಲಕ್ನೋ ಸೂಪರ್ ಜೈಂಟ್ಸ್. ಸೊ ಲಕ್ನೋ ಸೂಪರ್ ಜೈಂಟ್ಸ್ ಇಂದ ನಮ್ಮ ಕನ್ನಡಿಗ DDP ಇಂದ ಹೋಗ್ತೇನೆ. ದೇವದರ್ ಪಡಿಕಲ್ ಓಪನಿಂಗ್ ಮಾಡ್ತಾರೆ, ಯಾಕಂದ್ರೆ ಈ ಸಲ KL ರಾಹುಲ್ ಮಿಡಲ್ ಆಡೋದ್ರಿಂದ DDP ಓಪನಿಂಗ್ ಮಾಡ್ತಾರೆ. ಕ್ಲಾಸ್ ಪ್ಲೇಯರ್, ಟೀಮ್ ಇಂಡಿಯಾಗೆ ಡೆಬ್ಯೂಟ್ ಮಾಡಿದ್ದಾರೆ. ಆ ಕಾನ್ಫಿಡೆನ್ಸ್ ಲೆವೆಲ್ ಯಾವತ್ತೂ ಹೈ ಇರುತ್ತೆ. ಟೀಮ್ ಇಂಡಿಯಾಗೆ ಡೆಬ್ಯೂಟ್ ಮಾಡಿ ನೆಕ್ಸ್ಟ್ IPL ಆಡಿದ್ರೆ ಇಲ್ಲ ಡೊಮೆಸ್ಟಿಕ್ ಕ್ರಿಕೆಟ್ ಆಡಿದ್ರೆ ಆ ಕಾನ್ಫಿಡೆನ್ಸ್ ಲೆವೆಲ್ ಹೈ ಇರೋದ್ರಿಂದ ಸೊ ನಾನು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರೆ DDP ಅಂತ ನನಗೆ ಸ್ಟ್ರಾಂಗ್ ಒಪಿನಿಯನ್. ನಾನು ಕೂಡ ಕನ್ನಡಿಗ KL ರಾಹುಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ KL ರಾಹುಲ್ ಇಂಡಿಯನ್ ಟೀಮ್ ಅಲ್ಲೂ ನಂಬರ್ 4 ಅಥವಾ ನಂಬರ್ 5 ಅಲ್ಲಿ ಆಡೋ ಬ್ಯಾಟ್ಸ್ಮನ್. ಇವಾಗ ಆ ರೋಲ್ ಪ್ಲೇ ಮಾಡೋದ್ರಿಂದ ಸಖತ್ ಇಂಪ್ಯಾಕ್ಟ್ ಇಂಡಿಯನ್ ಟೀಮ್ ಅಲ್ಲಿ ಯಾವ ತರ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರೋ ಅದೇ ತರ ಇವಾಗ ಲಕ್ನೋ ಸೂಪರ್ ಜೈಂಟ್ಸ್ ಅಲ್ಲಿ ಅದೇ ತರ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನೋ ಡೌಟ್ ಅಬೌಟ್ KL ರಾಹುಲ್. ಅವ್ರು ಯಾವ ತರ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ದಾರೆ, ಯಾವ ತರ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ನಾನು 100% ಹೇಳ್ತಾ ಇದ್ದೀನಿ ನಮ್ಮ ಕರ್ನಾಟಕದ ಲಯನ್ ರೋರ್ ಆಡಕ್ಕೆ. ನೆಕ್ಸ್ಟ್ ಟೈಮ್ ಗುಜರಾತ್ ಟೈಟನ್ಸ್. ನಾನು ಯಂಗ್ ಪ್ಲೇಯರ್ ಸಾಯಿ ಸುದರ್ಶನ್ ಇಂದ ಹೋಗ್ತೀನಿ.
ನಾನು ಶುಭ್ಮನ್ ಗಿಲ್ ಸೆಲೆಕ್ಟ್ ಮಾಡ್ತಾ ಇದೀನಿ. ಯಾಕೆಂದ್ರೆ ಯಂಗ್ ಸೆನ್ಸೇಷನ್ ಪ್ಲಸ್ ಪ್ರಿನ್ಸ್ ಆಫ್ ಇಂಡಿಯಾ ಅಂತ ಎಲ್ಲರೂ ಹೇಳ್ತಾ ಇದಾರೆ ಶುಭ್ಮನ್ ಗಿಲ್ ನ. ಸೊ ಇಂಡಿಯನ್ ಟೀಮ್ ಅಲ್ಲಿ ಯಾವ ತರ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ರೆ ಲಾಸ್ಟ್ 2 ಇಯರ್ಸ್ ಯಾವ ತರ ಗುಜರಾತ್ ಟೈಟನ್ಸ್ ಆಡಿದ್ದಾರೆ ಅಂತ ಗೊತ್ತಿದೆ. ಸೊ ಈ ವರ್ಷನೂ ಅದೇ ತರ ಆಡ್ತಾರೆ. ಪ್ಲಸ್ ಇನ್ನೊಂದೇನು ಅಂದ್ರೆ ಅವರೇ ಕ್ಯಾಪ್ಟನ್ ಆಗಿರೋದ್ರಿಂದ ಮುಂದೆ ನಿಂತು ಆ ಜವಾಬ್ದಾರಿನ ನಿರ್ವಹಿಸ್ತಾರೆ ಅಂತ ನಾನು ಕ್ಯಾಪ್ಟನ್ಸಿ ಬರ್ಡನ್ ಬರಲ್ಲ ಅಂತ ನಾನು ಅನ್ಕೊಂತಾ ಇದ್ದೀನಿ. ಯಾಕೆಂದ್ರೆ ಆಸ್ ಎ ಯಂಗ್ಸ್ಟರ್ ಆಗಿ ಯಂಗ್ ಏಜ್ ಅಲ್ಲೇ ಕ್ಯಾಪ್ಟನ್ ಬಂದಿರೋದ್ರಿಂದ ಇಷ್ಟು ವರ್ಷ ಒಂದು 5-6 ವರ್ಷ IPL ನೋಡಿರೋದ್ರಿಂದ ಇಂಡಿಯನ್ ಟೀಮ್ ಅಲ್ಲಿ ಯಾವ ತರ ಕ್ಯಾಪ್ಟನ್ಸಿ ಮಾಡಿರೋದು ಹತ್ರದಿಂದ ನೋಡಿರ್ತಾರೆ, ಬೇರೆಯವ್ರು ಮಾಡಿರೋದು ನೋಡಿರ್ತಾರೆ. ಹಂಗಾಗಿ ಬರ್ಡನ್ ತಗೊಳ್ಳಲ್ಲ ಅಂತ ನಾನು ಅನ್ಕೊಂತಾ ಇದ್ದೀನಿ. ಸೊ ನನಗೆ ಇದಕ್ಕೆ ಬರ್ಡನ್ ತಗೊಳ್ಳೋದಂದ್ರೆ ನಾನು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ವಿರಾಟ್ ಕೊಹ್ಲಿಗೆ ಫಸ್ಟ್ ಟೈಮ್ ಕ್ಯಾಪ್ಟನ್ಸಿ ಮಾಡಿ 2013 ಅವ್ರು ನಾಟ್ ಸೋ ಫಾರ್ ಗುಡ್ ಸೀಸನ್ ಆಯ್ತು. ರೋಹಿತ್ ಶರ್ಮಾ 2013 ಕ್ಯಾಪ್ಟನ್ಸಿ ತಗೊಂಡ್ರು, ರೋಹಿತ್ ಶರ್ಮಾ ನಾಟ್ ಗೋ ಫಾರ್ ಗುಡ್ ಸೀಸನ್ ಆಯ್ತು. ನೀವು ಯಾವುದೇ ಶ್ರೇಯಸ್ ಅಯ್ಯರ್ ತಗೊಳ್ಳಿ, 2020 ಕ್ಯಾಪ್ಟನ್ಸಿ ಯಾವಾಗ 2019 ಅವ್ರ ಕ್ಯಾಪ್ಟನ್ಸಿ ಬಂದು ಓವರ್ ಆಲ್ ಕ್ಯಾಪ್ಟನ್ಸಿ 2020 ಬಂದಾಗ ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ಇಂದ ಅವ್ರು ಅಷ್ಟು ಇಂಪ್ಯಾಕ್ಟ್ ಮಾಡಕ್ ಆಗ್ಲಿಲ್ಲ. ಆಸ್ ಎ ಕ್ಯಾಪ್ಟನ್ ಬರ್ಡನ್ ಎಷ್ಟೊಂದಷ್ಟು ಬರುತ್ತೆ. ಸೊ ನಾನು ಕ್ಯಾಪ್ಟನ್ ಬರ್ಡನ್ ಬಂದ್ರು ಕೂಡ ಅವ್ರ ಆಟ ಅವ್ರು ಆಡಿ ಇಂಪ್ಯಾಕ್ಟ್ ಆ ಟೀಮ್ 100% ಕ್ರಿಯೇಟ್ ಮಾಡ್ತಾರೆ. ಯಾಕೆಂದ್ರೆ ಇರೋ ಬ್ಯಾಟರ್ಸ್ ಅಲ್ಲಿ ಅವ್ರೊಬ್ಬರೇ ಚೆನ್ನಾಗಿ ಆಡೋಂತವ್ರು. ಹಾರ್ದಿಕ್ ಪಾಂಡ್ಯ ಆದ್ಮೇಲೆ ಆ ಜವಾಬ್ದಾರಿನ ಅವರೇ ನಿರ್ವಹಿಸ್ತಾರೆ. ಅದಕ್ಕನ್ನೇ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ, ನೀವು ಬೇಕಾದ್ರೆ ಯಾರ್ದಾದ್ರೂ IPL ಎಷ್ಟು ನೋಡಿ, ಒಂದ್ ಬೆಸ್ಟ್ ಸೀಸನ್ ಆದ್ಮೇಲೆ ನೆಕ್ಸ್ಟ್ ಅದನ್ನ ರೀಚ್ ಮಾಡೋಕ್ಕಲ್ಲ, ಅದ್ರಲ್ಲಿ 50% ರೀಚ್ ಮಾಡೋಕ್ಕಾಗಲ್ಲ. ಬೇಕಾದ್ರೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. 2016 ವಿರಾಟ್ 973 ರನ್ಸ್ ಹೊಡೆದ್ಮೇಲೆ ನೆಕ್ಸ್ಟ್ 2017 ಜಸ್ಟ್ 353 400 ರನ್ಸ್ ಒಳಗಡೆ ನೋಡಿದ್ರು. ಜಾಸ್ತಿ ಬಾಸ್ ಅಷ್ಟೇ 800 ರನ್ಸ್ ಹೊಡೆದ್ಮೇಲೆ ಲಾಸ್ಟ್ ಇಯರ್ ಅವ್ರಿಗೆ ಗುಡ್ ಸೀಸನ್ ಆಗ್ಲಿಲ್ಲ. ಯಾವುದೇ ಪ್ಲೇಯರ್ ಡೇವಿಡ್ ವಾರ್ನರ್ 3 ಟೈಮ್ಸ್ ಆರೆಂಜ್ ಕಪ್ ಗೆದ್ದಿದ್ದಾರೆ. 3 ಟೈಮ್ಸ್ ನೆಕ್ಸ್ಟ್ ಸೀಸನ್ ನೋಡಿ ಅಷ್ಟು ಆರೆಂಜ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಕ್ ಆಗ್ಲಿಲ್ಲ. ನೋಡೋಣ ಗಾಯ್ಸ್ ಇವಾಗ ಈ ಸೀಸನ್ ಯಾವ ತರ ಶುಭ್ಮನ್ ಗಿಲ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಟೈಮ್ ಪಂಜಾಬ್ ಕಿಂಗ್ಸ್. ಸೊ ಪಂಜಾಬ್ ಕಿಂಗ್ಸ್ ಅಲ್ಲಿ ನಾನು ಜಾನಿ ಬೆರಿಸ್ಟೋ ಹೋಗ್ತೀನಿ. ಜಾನಿ ಬೆರಿಸ್ಟೋ ಯಾವಾಗ ಹೈದರಾಬಾದ್ ಅಲ್ಲಿ ಡೇವಿಡ್ ವಾರ್ನರ್ ಜಾನಿ ಬೆರಿಸ್ಟೋ ಕಾಂಬಿನೇಷನ್ ಇತ್ತು, ಜಾನಿ ಬೆರಿಸ್ಟೋ ಸಖತ್ ಪವರ್ ಹಿಟ್ಟಿಂಗ್ ಮಾಡ್ತಾ ಇದ್ರು, ಮ್ಯಾಚ್ ನ ಒನ್ ಸೈಡ್ ತಿರ್ಸ್ಕೊಂತಾ ಇದ್ರು. ಬಟ್ ಯಾವಾಗ ಸನ್ರೈಸ್ ಹೈದರಾಬಾದ್ ಇಂದ ಹೊರಗಡೆ ಹೋದ್ಮೇಲೆ ಅಷ್ಟು ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಬರಲಿಲ್ಲ. ಅವ್ರ ಇಂಜುರಿ ಕೆಲವೊಂದು ರೀಸನ್ ಎಲ್ಲ ಇಲ್ಲ. ಬಟ್ ಈ 2024 IPL ಅವ್ರು T20 ವರ್ಲ್ಡ್ ಕಪ್ ಬರ್ತಾ ಇದೆ, ಅದನ್ನು ಪ್ರಾಕ್ಟೀಸ್ ಆಗಿ ನೋಡ್ತಾರೆ, ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಬರುತ್ತೆ ಅಂತ. ಸೊ ನಾನು ಅದಕ್ಕೋಸ್ಕರ ಪಂಜಾಬ್ ಕಿಂಗ್ಸ್ ಅಲ್ಲಿ ಜಾನಿ ಬೆರಿಸ್ಟೋಗೆ ಹೋಗ್ತಾ ಇದ್ದೀನಿ. ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಂಗ್ಲೆಂಡ್ ಪ್ಲೇಯರ್ ಆದಂತಹ ಲಿಯಾನ್ ಲಿವಿಂಗ್ಸ್ಟನ್ ಆಸ್ ಎ ಫಿನಿಶರ್ ಆಫ್ ಪಂಜಾಬ್ ಕಿಂಗ್ಸ್. ಅವರು ಲಾಸ್ಟ್ ಇಯರ್ ಚೆನ್ನಾಗಿ ಆಡಿದ್ರು. ಆಸ್ ಎ ಬೌಲರ್ ಆಗ್ಲಿ ಅಥವಾ ಬ್ಯಾಟಿಂಗ್ ಆಗ್ಲಿ, ಆಲ್ರೌಂಡರ್ ಆಗ್ಲಿ, ಫಿನಿಶರ್ ಆಗ್ಲಿ, ಅವರ ಏನ್ ರೋಲ್ ಇದೆಯೋ ಆ ರೋಲ್ ನ ಫುಲ್ಫಿಲ್ ಮಾಡ್ತಾರೆ. ಅದು ಬಿಟ್ರೆ ನಮ್ಮ ಇಂಡಿಯನ್ ಲೇಟೆಸ್ಟ್ ಸೆನ್ಸೇಷನ್ ಆದಂತ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಮೇಲೆ ತುಂಬಾ ಭರವಸೆ ಇಟ್ಕೊಂಡಿದ್ದೀನಿ ನಾನಂತೂ. ಸಕ್ಕದಾಗಿ ಅವ್ರ ರೋಲ್ ಏನಿದೆಯೋ ಅದಕ್ಕಿಂತ ಮೀರಿ ಅವರು ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಅದು ಪಂಜಾಬ್ ಅಲ್ಲಿ ಜಿತೇಶ್ ಶರ್ಮಾ ವೈಸ್ ಕ್ಯಾಪ್ಟನ್ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ನಿಜ ಒಂಥರ ಯಂಗ್ಸ್ಟರ್ ಗೆ ಭರವಸೆ ಇಟ್ಟಿರೋದು ನಿಜ ಪಂಜಾಬ್ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಚೆನ್ನೈ ಸೂಪರ್ ಕಿಂಗ್ಸ್. ಸೊ ಚೆನ್ನೈ ಸೂಪರ್ ಕಿಂಗ್ಸ್ ವಿತ್ ಐ ಗೋ ವಿತ್ ನ್ಯೂ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಪ್ರತಿ ಸಲ IPL ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಟೀಮ್ ಇಂಡಿಯಾಗೂ ಬಂದಿದ್ದಾರೆ. ಬಟ್ ಅವ್ರು ಅನ್ಲಕ್ಕಿನೋ ಅದೇನೋ ಗೊತ್ತಿಲ್ಲ, ಅವ್ರ ಬ್ಯಾಡ್ ಲಕ್ಕೋ ಗೊತ್ತಿಲ್ಲ ಕಣೆ. ಯಾವತ್ತು ಪ್ರತಿ ಮ್ಯಾಚ್ ಇಂಪ್ಯಾಕ್ಟ್ ಮಾಡ್ತಾರೆ, ನೆಕ್ಸ್ಟ್ ಮ್ಯಾಚ್ ಅವ್ರಿಗೆ ಇಂಜುರಿ ಆಗ್ತಾರೆ, ಬೇಕಾದ್ರೆ ನೀವು ಗಮನಿಸಿ. ಅದರಿಂದ ರೆಗ್ಯುಲರ್ ಆಗಿ ಟೀಮ್ ಇಂಡಿಯಾದಲ್ಲಿ ಇಲ್ಲ ಅಂದ್ರೂ ಇಂಪ್ಯಾಕ್ಟ್ ಮಾಡ್ತಾರೆ. 100% ಕ್ಯಾಪ್ಟನ್ಶಿಪ್ ಬರ್ಡನ್ MS ಧೋನಿ ಇರೋರ್ಗೂ ಅಷ್ಟು ಕ್ಯಾಪ್ಟನ್ಶಿಪ್ ಬರ್ಡನ್ ಬರಲ್ಲ ನಾನು ಅನ್ಕೊಂತಾ ಇದ್ದೀನಿ. ಸೊ ಅದರಿಂದ ಅದೇ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಋತುರಾಜ್ ಗಾಯಕ್ವಾಡ್ ಇಂದ ಬರುತ್ತೆ ಅಂತ ನನ್ನ ಸ್ಟ್ರಾಂಗ್ ಒಪಿನಿಯನ್. ನಾನ್ ಸೆಲೆಕ್ಟ್ ಮಾಡ್ತಾ ಇರೋದು ಶಿವಮ್ ದುಬೆ. ಏನಕ್ಕೆ ಸೆಲೆಕ್ಟ್ ಮಾಡ್ತಾ ಇದೀನಿ ಅಂದ್ರೆ, ಲಾಸ್ಟ್ ಸೀಸನ್ ಯಾವ ತರ ಆಡಿದಾರೆ ಅಂತ ನಿಮ್ಗೆಲ್ಲ ಗೊತ್ತಿದೆ. RCB ಇದ್ದಾಗ ಅಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಲಿಲ್ಲ ಅಂದ್ರು, ಚೆನ್ನೈ ಬಂದಾದ್ಮೇಲೆ ಧೋನಿ ಕೈಗೆ ಬಿದ್ದಾದ್ಮೇಲೆ ತುಂಬಾ ಸಕ್ಕತ್ತಾಗಿ ಫಿನಿಶ್ ಮಾಡ್ತಾ ಇದಾರೆ. ಪ್ಲಸ್ ಇನ್ನಿಂಗ್ಸ್ ಬಿಲ್ಡ್ ಮಾಡ್ಕೊಂತ ಇದಾರೆ. ತುಂಬಾ ಸಕ್ಕತ್ತಾಗಿ ಹೊಡಿತಾ ಇದಾರೆ, ಸೆಂಚುರಿಗಳು ಎಲ್ಲ ಮಾಡ್ತಿದ್ದಾರೆ. ಸೊ ನಾನು ಅದಕ್ಕೆ ಶಿವಮ್ ದುಬೆ ಸೆಲೆಕ್ಟ್ ಮಾಡ್ತೀನಿ. ಅದು ಬಿಟ್ರೆ ಡ್ಯಾರೆಲ್ ಮಿಚೆಲ್ ಇವಾಗ ಹೊಸದಾಗಿ ಬಂದಿರೋದ್ರಿಂದ ಟೀಮ್ ಅಲ್ಲಿ ಡ್ಯಾರೆಲ್ ಮಿಚೆಲ್ ಆಲ್ರೆಡಿ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ನಾವು ಆಲ್ರೆಡಿ ವರ್ಲ್ಡ್ ಕಪ್ ಅಲ್ಲಿ ನೋಡಿದೀವಿ, ತುಂಬಾ ಸಕ್ಕತ್ತಾಗಿ ಆಡಿದ್ದಾರೆ. ಸೀರೀಸ್ ಅಲ್ಲಿ ನೋಡಿದೀವಿ, ತುಂಬಾ ಸಕ್ಕತ್ತಾಗಿ ಆಡಿದ್ದಾರೆ. ಸೊ ಅದಕ್ಕೆ ಡ್ಯಾರೆಲ್ ಮಿಚೆಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮೈನ್ ಆಗಿ ಡ್ಯಾರೆಲ್ ಮಿಚೆಲ್ಗೆ ಸ್ಪಿನ್ ಆಡಕ್ ಸಕ್ಕತ್ತಾಗಿ ಬರುತ್ತೆ. ಚೆನ್ನೈಯಲ್ಲಿ ಸ್ಪಿನ್ ಪಿಚ್ ಆಗಿರೋದ್ರಿಂದ ಅವರು ಒಳ್ಳೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರೆ. ಸೊ 100% ಐ ಗೋ ವಿತ್ ಸೇಮ್, ನಾನು ಅಗ್ರಿ ಮಾಡ್ತೀನಿ ಡ್ಯಾರೆಲ್ ಮಿಚೆಲ್. ನೆಕ್ಸ್ಟ್ ಟೀಮ್ ಡೆಲ್ಲಿ ಕ್ಯಾಪಿಟಲ್ಸ್. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಐ ವಿಲ್ ಗೋ ವಿತ್ ಡೇವಿಡ್ ವಾರ್ನರ್. ಸೊ ಡೇವಿಡ್ ವಾರ್ನರ್ ನನ್ನ ಪ್ರಕಾರ ಬೆಸ್ಟ್ ಬ್ಯಾಟ್ಸ್ಮನ್ ಇನ್ ದಿ IPL ಹಿಸ್ಟರಿ ಯಾರಪ್ಪ ಅಂದ್ರೆ 100% ಡೇವಿಡ್ ವಾರ್ನರ್ ಅಂತ. ವಿರಾಟ್ ಕೊಹ್ಲಿ ಇರ್ಬೋದು, ಬಟ್ ವಿರಾಟ್ ಕೊಹ್ಲಿಗನ್ನ ಬೆಟರ್ ಬ್ಯಾಟ್ಸ್ಮನ್ ಯಾರಪ್ಪ IPL ಅಲ್ಲಿ ಆಸ್ ಎ ಆವರೇಜ್, ಆಸ್ ಎ ಸ್ಟ್ರೈಕ್ ರೇಟ್, ಆಸ್ ಎ ಮೋಸ್ಟ್ ಆಫ್ ಸೆಂಚುರೀಸ್ ಅಂದ್ರೆ 100% ಅದು ಡೇವಿಡ್ ವಾರ್ನರ್.
ಸೊ ಐ ವಿಲ್ ಗೋ ವಿತ್, ಯಾಕಂದ್ರೆ ಡೇವಿಡ್ ವಾರ್ನರ್ ಇವಾಗ ಒನ್ ಡೇ ಟೆಸ್ಟ್ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಅವ್ರ ಕಾನ್ಸಂಟ್ರೇಷನ್ ಬರೀ T20 ಮಾತ್ರ ಇದೆ. ಸೊ ಅದರಿಂದ T20 ಅವ್ರು ಬೆಸ್ಟ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಈ ಸಲ ಅನ್ಕೊಂತಾ ಇದ್ದೀನಿ. ನಾನ್ ಸೆಲೆಕ್ಟ್ ಮಾಡ್ತಿದ್ದೀನಿ ಮಿಚೆಲ್ ಮಾರ್ಷ್. ಯಾಕೆ ಅಂದ್ರೆ ಸ್ವಲ್ಪ ಕ್ಲೂ ಸಿಕ್ತು, ಆ ಪಿಚ್ ಅಲ್ಲಿ ಚೆನ್ನಾಗಿ ಆಗ್ತಾ ಇದೆ ಅಂತಂದ್ರೆ ಅವರು ವಿಶ್ವರೂಪನೇ ತೋರಿಸ್ತಾರೆ 100%. ಯಾಕೆಂದ್ರೆ ಆಸ್ಟ್ರೇಲಿಯಾ ಪ್ಲೇಯರ್ಸ್ ಅಲ್ಲಿ ಅಷ್ಟು ಕ್ರಿಕೆಟ್ ಥಿಂಕಿಂಗ್ ನಾಲೆಡ್ಜ್ ಇರುತ್ತೆ. ಸೊ ಆದ್ರಿಂದ ನಾನು ಮಿಚೆಲ್ ಮಾರ್ಷ್ ಅಷ್ಟು ಸಕ್ಕದಾಗಿ ಆಡ್ತಾರೆ. ಲಾಸ್ಟ್ ಸೀಸನ್ ಅಲ್ಲಿ 2-3 ಮ್ಯಾಚ್ ಸಕ್ಕದಾಗಿ ಆಡಿದ್ರು. ಸೊ ಈ ಸೀಸನ್ ಫುಲ್ ಚೆನ್ನಾಗಿ ಆಡ್ತಾರೆ ಅಂತ ನನ್ಗೆ ಭರವಸೆ ಇದೆ. ಸೊ ನಾನು ಅವಾಗ್ಲೇ ಚಾನ್ಸೇ ಇಲ್ಲ ಅಂತ KL ರಾಹುಲ್ ಹತ್ರ ಅಂದಾಕ್ಷಣ ನಮ್ಮ ಅಣ್ಣ ಮಾತಾಡಿದ್ದಕ್ಕೆ ಆ ಟಾಪಿಕ್ ಅಲ್ಲೇ ಎಂಡ್ ಆಯ್ತು. ನಾನು ಚಾನ್ಸೇ ಇಲ್ಲ ಅಂತ ಹೇಳಿದ್ದು ಅವರ ಫ್ಲಾಪ್ ಆಗೋಕೆ ಚಾನ್ಸೇ ಇಲ್ಲ ಅಂತ ಮಾತ್ರ ಹೇಳ್ತಾರೆ. ನೆಕ್ಸ್ಟ್ ಸನ್ರೈಸರ್ಸ್ ಹೈದರಾಬಾದ್. ಸೊ ಸನ್ರೈಸ್ ಹೈದರಾಬಾದ್ ನಾನು ಹೋಗ್ತಾ ಇದ್ದೀನಿ ಇವಾಗ ಕರೆಂಟ್ ಜನರೇಷನ್ ಸೆನ್ಸೇಷನ್ ಆದ ಕ್ಲಾಸನ್. ಸೊ ಕ್ಲಾಸನ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಲಾಸ್ಟ್ ಟೈಮ್ ಜಸ್ಟ್ RCB ಮೇಲೆ ಅನ್ಕೊಂತೀನಿ 100 ಹೊಡೋದಲ್ಲ. ಈ ಸ್ಪಿನ್ನರ್ಸ್ಗೆ ಆ ಸ್ಟ್ರೈಟ್ ಸಿಕ್ಸಸ್ ಆಗಿರ್ಬೋದು, ಆ ಲಾಂಗ್ ಸಖತ್ತಾಗಿ ಕ್ಲಿಯರ್ ಮಾಡ್ತಾರೆ. ಮೇನ್ಲಿ ಸ್ಪಿನ್ನರ್ಸ್ ಚೆನ್ನಾಗಿ ಆಡ್ತಾರೆ, ಯಾಕಂದ್ರೆ ಅವ್ರು ಮಿಡಲ್ ಓವರ್ಸ್ ಅಲ್ಲಿ ನಂಬರ್ 5 ಆಡ್ತಾರೆ. ಆ ಟೈಮಲ್ಲಿ ಮೇ ಬಿ ಎಲ್ಲ ಆಲ್ಮೋಸ್ಟ್ ಸ್ಪಿನ್ನರ್ಸ್ ಬರ್ತಾರೆ. ಸ್ಪಿನ್ನರ್ಸ್ಗೆ ಚೆನ್ನಾಗಿ ಆಡ್ತಾರೆ, ಹಂಗೆ ಫಾಸ್ಟ್ ಬೌಲರ್ಸ್ಗೂ ಚೆನ್ನಾಗಿ ಆಡ್ತಾರೆ. ಒಳ್ಳೆ ವರ್ಲ್ಡ್ ಕಪ್ ಆಯ್ತು, ಒಳ್ಳೆ SAPL ಆಯ್ತು. ಅವ್ರು ಟೋಟಲ್ ಆಗಿ 1.5 year ಇಂದ ಅವ್ರು ಬೆಸ್ಟ್ ಆಫ್ ದಿ ಫಾರ್ಮ್ ಅಲ್ಲಿ, ಅವ್ರ ಕೆರಿಯರ್ ಅಲ್ಲಿ ಬೆಸ್ಟ್ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ನಾನು 100% ಇಂಪ್ಯಾಕ್ಟ್ 100% ಮಾಡ್ತಾರೆ ಅಂತ ಅದಕ್ಕೋಸ್ಕರ ನಾನು ಕ್ಲಾಸಿನಿಂದ ಹೋಗ್ತಾ ಇದ್ದೀನಿ. ನಾನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಎಕ್ಸ್ ಕ್ಯಾಪ್ಟನ್ ಆದಂತಹ ಅಡನ್ ಮಾರ್ಕರಮ್. ಯಾಕೆಂದ್ರೆ ಆಲ್ರೆಡಿ ಕ್ಯಾಪ್ಟನ್ಸಿ ಮಾಡಿದ್ದಾರೆ ಸನ್ರೈಸರ್ಸ್ ಅಲ್ಲಿ. ಹೈದರಾಬಾದ್ ಪಿಚ್ ಯಾವ ತರ ಬಿಹೇವ್ ಮಾಡ್ತಾರೆ ಅಂತ ಆಲ್ರೆಡಿ ಗೊತ್ತಿರುತ್ತೆ. ಸೊ ಅವರು ಆಲ್ರೌಂಡ್ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಬೌಲಿಂಗ್ ಅಲ್ಲೂ ಮತ್ತು ಬ್ಯಾಟಿಂಗ್ ಅಲ್ಲಿ ಎರಡರಲ್ಲೂ. ಕ್ಯಾಪ್ಟನ್ಸಿ ಗೊತ್ತಿರೋದ್ರಿಂದ ಅವ್ರಿಗೆ ಫೀಲ್ಡ್ ಯಾವ ತರ ಕ್ರಿಯೇಟ್ ಮಾಡಬೇಕು, ಯಾವ ಮೂಮೆಂಟಮ್ ಅಲ್ಲಿ ಯಾವ ತರ ಆಡಬೇಕು ಅಂತ ಗೊತ್ತಿದೆ. ಸೊ ಅದಕ್ಕೆ ಅವರು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಅವ್ರು ಬಿಟ್ರೆ ನೆಕ್ಸ್ಟ್ ಹೊಸದಾಗಿ ಬಂದ ಟ್ರಾವಿಸ್ ಹೆಡ್ ಲೇಟೆಸ್ಟ್ ಸೆನ್ಸೇಷನ್ ಆಗಿರ್ತಾರೆ. ಪ್ಲಸ್ ಏನಂದ್ರೆ ಅವ್ರು ಹೊಸದಾಗಿರ್ಬೋದು, IPL ಹೊಸದಾಗಿರ್ಬೋದು, ಅಥವಾ ಆ ಟೀಮ್ ಅಲ್ಲಿ ಆಡ್ತಾ ಇರೋದು ಹೊಸದಾಗಿರ್ಬೋದು. ಬಟ್ ಈ ಸೀಸನ್ ಒಳ್ಳೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ನೆಕ್ಸ್ಟ್ ಒನ್ ಅಂಡ್ ಓನ್ಲಿ ನಿಮ್ಮೆಲ್ಲರ RCB. ಸೊ RCB ಅಂದ ತಕ್ಷಣ ಜಸ್ಟ್ ನಾನು ಬೇರೆ ಹೆಸರು ಹೇಳಿದ್ರೆ ಚೆನ್ನಾಗಿರಲ್ಲ. ವಿರಾಟ್ ಕೊಹ್ಲಿ, ಕಿಂಗ್ ವಿರಾಟ್ ಕೊಹ್ಲಿ ಅಂದ್ರೆ. ಸೊ 100% ವಿರಾಟ್ ಕೊಹ್ಲಿ ಪ್ರತಿ ಸೀಸನ್ ಕಪ್ ಗೆಲ್ದೇ ಇರ್ಬೋದು, ಅವ್ರು 100% ಎಫೆಕ್ಟ್ ಒಳ್ಳೆ ಕೊಡ್ತಾರೆ. ವಿತ್ ಬ್ಯಾಟ್ ಆಗಿರ್ಬೋದು, ಇಲ್ಲ ಆನ್ ಫೀಲ್ಡ್ ಎನರ್ಜಿ ಆಗಿರ್ಬೋದು, ಯಾವತ್ತಕ್ಕೂ ಕಮ್ಮಿ ಆಗಲ್ಲ. ಸೊ RCB ಅಂದ ತಕ್ಷಣ ಇಂಪ್ಯಾಕ್ಟ್ ಯಾರಪ್ಪ ಕೊಡ್ತಾರೆ ಅಂದ್ರೆ 100% ವಿರಾಟ್ ಕೊಹ್ಲಿಂದ ಹೋಗ್ತಾರೆ. ಅದಕ್ಕೊಂದು ಬೆಸ್ಟ್ ಇನ್ನೊಂದು ಏನಪ್ಪ ರೀಸನ್ ಅಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತು ವಿರಾಟ್ ಕೊಹ್ಲಿಗೆ T20 ವರ್ಲ್ಡ್ ಕಪ್ ಸೆಲೆಕ್ಟ್ ಮಾಡಲ್ಲ. ಅವ್ರಿಗೆ ಸ್ಟ್ರೈಕ್ ರೇಟ್ ಇಶ್ಯೂ ಇದೆ, ಮತ್ತೆ ಸ್ಲೋ ಪಿಚಸ್ ಆಡಕ್ ಬರೋ ಅನ್ನೋ ರೀಸನ್ಸ್ಗೆಲ್ಲ ಅವ್ರು 100% ಉತ್ತರ ಕೊಡಬೇಕಾಗಿದೆ. ರಿವೆಂಜ್ ಟೈಮ್ ಅಂತಾನೆ ಹೇಳ್ತೀನಿ ಇದು. ನಾನ್ ರಿವೆಂಜ್ ಟೈಮ್ ಆ ಟೈಮ್ ಈ ಟೈಮ್ ಅಂತ ನಾನೇನ್ ಹೇಳಲ್ಲ. ಅಬ್ಸಲ್ಯೂಟ್ಲಿ ಅವ್ರ ಕಮಿಟ್ಮೆಂಟ್ ಏನಿದೆ ಅದನ್ನ 100% ಕೊಡ್ತಾರೆ. ನೋ ಡೌಟ್ ಅಬೌಟ್ ವಿರಾಟ್ ಕೊಹ್ಲಿ, ಅದಂತೂ 100%. ವಿರಾಟ್ ಕೊಹ್ಲಿ ಬಿಟ್ರೆ ನೆಕ್ಸ್ಟ್ ನಾನು ಯಾವ ಸೆಲೆಕ್ಟ್ ಮಾಡ್ತೀನಿ ಅಂದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್. ಏನಕ್ಕೆ ಗ್ಲೆನ್ ಮ್ಯಾಕ್ಸ್ವೆಲ್ ಸೆಲೆಕ್ಟ್ ಮಾಡ್ತೀನಿ ಅಂದ್ರೆ ಆಸ್ ಎ ಆಲ್ರೌಂಡರ್ ಅವ್ರು ಯಾವ ತರ T20 ವರ್ಲ್ಡ್ ಕಪ್ ಅಲ್ಲಿ ಫಿನಿಶ್ ಮಾಡಿದಾರೆ ಅಂತ 100% ಎಲ್ಲರಿಗೂ ಗೊತ್ತಿದೆ. ಒಂದೇ ಒಂದು ಕಾಲಲ್ಲಿ ಮ್ಯಾಚ್ ನ ಫಿನಿಶ್ ಮಾಡಿದ್ದಾರೆ, ಅದು ಒಬ್ರು ಫಿನಿಶ್ ಮಾಡಿದ್ದಾರೆ. ಸೊ ಅದಕ್ಕೆ ಅವ್ರ ಕಮಿಟ್ಮೆಂಟ್ ಯಾವ ತರ, ಕ್ರಿಕೆಟ್ಗೆ ಅವ್ರ ಕಮಿಟ್ಮೆಂಟ್ ಯಾವ ತರ ಅಂತ ಗೊತ್ತಿದೆ, 100% ಗೊತ್ತಿದೆ. ಸೊ ಅದೊಂದಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅವ್ರು ಯಾವ ತರ ಆಡ್ತಾರೆ ಅಂತ ನಾವು ಆಲ್ರೆಡಿ ಕಳೆದ 3-4 ಸೀಸನ್ ಅಲ್ಲಿ ನೋಡಿದೀವಿ. ಬೋಲಿಂದ, ಬ್ಯಾಟಿಂದ, ಫೀಲ್ಡ್ ಇಂದ 3 ವಿಭಾಗದಲ್ಲೂ ತುಂಬಾ ಸಕ್ಕತ್ತಾಗಿ ಅವ್ರ ರೋಲ್ ನಿರ್ವಹಿಸೋದಲ್ದಿರ 100% ಈ ಸತಿ ಕಪ್ ಗೆಲ್ಲೋ ಭರವಸೆಯನ್ನು ಕೊಡ್ತಾರೆ ಅಂತ ನನಗನ್ಸ್ತಿದೆ. ಸೊ ಅದಕ್ಕೆ ನಾನು ಗ್ಲೆನ್ ಮ್ಯಾಕ್ಸ್ವೆಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅದ್ ಬಿಟ್ರೆ ರಜತ್ ಪಡಿದಾರ್. ಯಾಕೆ ರಜತ್ ಪಡಿದಾರ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಹೇಳ್ತೇನೆ. ಸೊ ರಜತ್ ಪಡಿದಾರ್ ನನ್ನ ಪ್ರಕಾರ ಒಬ್ಬ ಯಂಗ್ಸ್ಟರ್, ಅದು ಎಲಿಮಿನೇಟರ್ ಅನ್ನೋ ಪಂದ್ಯದಲ್ಲಿ ಅಂತ ಪ್ರೆಸರ್ ಪಂದ್ಯದಲ್ಲಿ ಸೆಂಚುರಿ ಮಾಡೋದಂದ್ರೆ ತಮಾಷೆ ವಿಷಯ ಅಲ್ಲ. ಒಬ್ಬ ಸ್ಟಾರ್ ಪ್ಲೇಯರ್, ಒಬ್ಬ ಸೀನಿಯರ್ ಪ್ಲೇಯರ್ ಒಂಥರ ಪ್ರೆಸರ್ ಫೀಲ್ ಆಗ್ತಾರೆ. ಇದು ನನಗೆ ಯಾಕಂದ್ರೆ ಸ್ಟ್ರೈಕ್ ರೊಟೇಟ್ ಮಾಡೋಣ ಅಂತಂದ್ರೆ ರನ್ ರೇಟ್ ಕಮ್ಮಿ ಆಗುತ್ತೇನೋ, ಟಾರ್ಗೆಟ್ ಎಷ್ಟು ಇರ್ಬೇಕು ಅಂತ ಟಾರ್ಗೆಟ್ ಸ್ಕೋರ್ ಬೋರ್ಡ್ ಪ್ರೆಸರ್ ಇರುತ್ತೆ. ಇಲ್ಲ ಪವರ್ ರೇಟಿಂಗ್ ಮಾಡೋದ್ರೆ ಎಲ್ಲಿ ಎರ್ಜ್ ಆಗುತ್ತೋ, ಎಲ್ಲಿ ಮಿಸ್ಟೇಕ್ ಆಗುತ್ತೋ ಅನ್ನೋ ಪ್ರೆಸರ್ ಇರುತ್ತೆ. ಅಂತ ಪ್ರೆಸರ್ ಅಲ್ಲಿ 100 ಹೊಡೆದಿದೆ ಅಂದ್ರೆ ಅವರಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ. ಸುಮ್ನೆ 100 ಎಲಿಮಿನೇಟರ್ ಹೊಡೆಯಕ್ ಸಾಧ್ಯನೇ ಇಲ್ಲ. ಅವರು ಇಂಡಿಯನ್ ಟೀಮ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡದೇ ಇರ್ಬೋದು, ಬಟ್ RCB ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳ್ತಾರೆ ಆರಾಮಾಗಿ ಕೂಲಾಗಿ ಆಡು, ನಿಮ್ ಬೆಸ್ಟ್ ನೀನ್ ಕೊಡು ಅಂತ ಹೇಳ್ಬಿಟ್ಟು ಮ್ಯಾನೇಜ್ಮೆಂಟ್ ಏನೋ ತಿಳಿಸಿದ್ರೆ 100% ಹೇಳ್ತೇನೆ 500 ರನ್ಸ್ ಅಂತೂ ಗ್ಯಾರಂಟಿ. ನನಗನ್ಸಿರೋದು ರಜತ್ ಪಡಿದಾರಲ್ಲಿ ಏನಂದ್ರೆ 100% ಅವ್ರ ಕಮಿಟ್ಮೆಂಟ್ ಕೊಡ್ತಾರೆ, ಅದರಲ್ಲಿ ನನಗಂತೂ ಡೌಟ್ ಇಲ್ಲ. ಪ್ಲಸ್ ಇನ್ನೊಂದಂದ್ರೆ ಒಳ್ಳೆ ಕಾನ್ಫಿಡೆಂಟ್ ಆಗಿ ಹೊಡಿತಾರೆ ಶಾಟ್ಗಳು ಮಾತ್ರ, ಸಖತ್ ಕಾನ್ಫಿಡೆಂಟ್. ಇಂಡಿಯನ್ ಟೀಮ್ ಅಲ್ಲಿ ಅಷ್ಟೊಂದು ಸಕ್ಕತ್ತಾಗಿ ಆಡದೇ ಇರ್ಬೋದು, ಅವ್ರಿಗೆ ಏನೋ ಒಂಥರ ಆಗದೆ ಇರ್ಬೋದು, ಅವ್ರು ಕರೆಕ್ಟ್ ಆಗಿ ಕುದುರದೇ ಇರ್ಬೋದು. ಬಟ್ ಆದ್ರೆ RCB ಬಂದಾದ್ಮೇಲೆ ಕರೆಕ್ಟ್ ಆಗಿ 100% ಕಾನ್ಫಿಡೆಂಟ್ ಆಗಿ ಆಡ್ತಾರೆ. ಆ ಕಾನ್ಫಿಡೆನ್ಸ್ ಸಾಕು ಅವ್ರು ಯಾವ ತರ ಆಡ್ತಾರೆ ಅಂತ ತೋರ್ಸಕ್ಕೆ.
ಸೊ ಅವ್ರು ಟೆಸ್ಟ್ ಸೀರೀಸ್ ಅಲ್ಲಿ ಚೆನ್ನಾಗಿ ಆಡ್ತಾರೆ. ನಿಮ್ಗೆ ನೆನಪಿದ್ರೆ ಸೌತ್ ಆಫ್ರಿಕಾಲಿ ಅವ್ರು ಓಪನಿಂಗ್ ಮಾಡ್ತಾರೆ, ಅವ್ರು ಕಮ್ಮಿ ರನ್ಸ್ ಹೊಡೆದಿದ್ರು, ಮೇ ಬಿ 27-28 ರನ್ಸ್ ಹೊಡೆದ್ರು, ಬಟ್ ಟೈಮಿಂಗ್ ಅಂತೂ ಸಖತ್ತಾಗಿ ಮಾಡ್ರು. ಅಲ್ಲೇ ಗೊತ್ತಾಯ್ತು ಅವ್ರ ಯಾವ ರೀತಿ ಟೈಮ್ ಮಾಡ್ತಾರೆ ಬಾಲ್ನ ಅಂತ. ಸೊ ನಾನು ಆ ರೀಸನ್ ಇಂದಾನೆ ವಿರಾಟ್ ಕೊಹ್ಲಿಗನ್ನ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ಬೇಕು ರಜತ್ ಪಡಿದಾರೆ ಅಂತ ನನ್ನ ಸ್ಟ್ರಾಂಗ್ ಒಪಿನಿಯನ್, ನಮ್ಮೆಲ್ಲರ ಒಪಿನಿಯನ್. ನನಗೆ ಅದು ಬಿಟ್ರೆ ನಮ್ಮ ಕನ್ನಡಿಗ, ನಿಮ್ಮೆಲ್ಲರ ನೆಚ್ಚಿನ ಮನೋಜ್ ಬಂಡೆಗೆ ಆಡಿದ್ರೆ ಚಾನ್ಸ್ ಕೊಟ್ರೆ ಅವ್ರು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರೆ ಅಂತ ನನ್ಗನ್ಸಿದೆ. ಯಾಕೆಂದ್ರೆ ಲೋಕಲ್ ಬಾಯ್ ಪ್ಲಸ್ ಇನ್ನೊಂದೇನಂದ್ರೆ RCB ಪಿಚ್ ಯಾವ ತರ ಬಿಹೇವ್ ಮಾಡುತ್ತೆ, ಎಲ್ಲಿ ಯಾವ ತರ ಹೋಗುತ್ತೆ ಅಂತ ಎಲ್ಲ 100% ಗೊತ್ತಿರುತ್ತೆ. ಸೊ ಅವ್ರಿಗೆ ಚಾನ್ಸ್ ಸಿಕ್ಕಿದ್ರೆ 100% ಅವರ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರೆ ಅಂತ ಅನ್ಸ್ತದೆ. ನೆಕ್ಸ್ಟ್ ಅದ್ ಬಿಟ್ರೆ ನಿಮ್ಗೆ RCB ಯಾರು ಅನ್ಸ್ತದೆ, ಯಾರು ಆಡ್ತಾರೆ ಅನ್ಸುತ್ತೆ? ಸೊ ಐ ಗೋ ವಿತ್ ಮೈ ಕ್ಯಾಪ್ಟನ್ ಫಾಫ್. ಸೊ ಫಾಫ್ ಬಟ್ ಒಂಥರ ಏನಾಗ್ತಾ ಇದೆ ಅಂದ್ರೆ ವಿರಾಟ್ ಕೊಹ್ಲಿ ಮುಂದೆ ಇರೋದ್ರಿಂದ ಫಾಫ್ ವ್ಯಾಲ್ಯೂ ನಿಜ ಯಾರಿಗೂ ಗೊತ್ತಾಗ್ತಾ ಇಲ್ಲ. ನಿಜ ಒಬ್ಬ ಫಾಫ್ ಅಟ್ ಪ್ಲೇಯರ್ ಒಬ್ಬ ಕ್ಯಾಪ್ಟನ್ ಆಗಿಬಿಟ್ಟು ಒಬ್ಬ ಎಕ್ಸ್ ಕ್ಯಾಪ್ಟನ್ ಮುಂದೆ ಬಿಟ್ಬಿಟ್ಟು ನಾನ್ ಕ್ಯಾಪ್ಟನ್ ಅಪ್ಪ ಅನ್ನೋ ಆಟಿಟ್ಯೂಡ್ ನಿಜ ತೋರಿಸ್ತಾ ಇಲ್ಲ. ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾರಾದ್ರೂ ಆಗ್ಲಿ ಒಬ್ಬ ಎಕ್ಸ್ ಕ್ಯಾಪ್ಟನ್ ಮುಂದೆ ಇಟ್ಬಿಟ್ಟು ಅವ್ರಿಗೆ ಇವಾಗ RCB ಮ್ಯಾಚ್ ಗೆದ್ರೆ ವಿರಾಟ್ ಕೊಹ್ಲಿ ಅಂತಾರೆ, ಸೋತ್ರು ವಿರಾಟ್ ಕೊಹ್ಲಿ ಅಂತಾರೆ. ಇನ್ ಕೇಸ್ ಫಾಫ್ ಕ್ಯಾಪ್ಟನ್ಸಿಲಿ ಏನು ಕಪ್ ಗೆದ್ರು ಹೆಸರು ವಿರಾಟ್ ಕೊಹ್ಲಿಗೆ ಬರುತ್ತೆ, ಗೆಲ್ಲಿಲ್ಲ ಅಂದ್ರೆ ವಿರಾಟ್ ಕೊಹ್ಲಿಗೆ ಬರುತ್ತೆ. ಬಟ್ ವ್ಯಾಲ್ಯೂ ಇಲ್ಲ ಅಂದ್ರು ಹೇಳ್ಬೇಕು. ಆಮೇಲೆ ನಿಮ್ಮೆಲ್ಲರ ಫಿನಿಶರ್ ದಿನೇಶ್ ಕಾರ್ತಿಕ್ ಈ ಸೀಸನ್ ಅಲ್ಲಿ 2022 ಅಲ್ಲಿ ಯಾವ ತರ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದಾರೆ, ಯಾವ ತರ ಫಿನಿಶ್ ಮಾಡಿದಾರೋ ಈ ಸೀಸನ್ ಅಲ್ಲೂ ಅದೇ ತರ ಫಿನಿಶ್ ಮಾಡಿ ಒಳ್ಳೆ ಫೇರ್ವೆಲ್ ತಗೋಬೇಕು ಅಂತ ನನ್ನ ಅನ್ಸಿಕೆ. ನೀನೇನ್ ಹೇಳ್ತೀಯ ದಿನೇಶ್ ಕಾರ್ತಿಕ್? 100% ಹೇಳ್ತಾ ಇದ್ದೀನಿ. ದಿನೇಶ್ ಕಾರ್ತಿಕ್ ಇಂಡಿಯನ್ ಟೀಮ್ ಅಲ್ಲಿ ಯಾವ್ದೇ ರೀತಿಯ ಫೇರ್ವೆಲ್ ಸಿಕ್ಕಿಲ್ಲ, ಬಟ್ RCB ಒಳ್ಳೆ ಫೇರ್ವೆಲ್ ಸಿಗ್ಬೇಕು. ಈ ಸತಿ ಫಿನಿಶ್ ಮಾಡ್ರಿ, ಅವರೇ ಫಿನಿಶ್ ಮಾಡಿ ಈ ವರ್ಷ ಕಪ್ ಕೊಟ್ಟು ಒಳ್ಳೆ ಫೇರ್ವೆಲ್ ತಗೋಬೇಕು ಅಂತ ನಾನು ಅನ್ಸ್ತಾ ಇದ್ದೀನಿ. ಸೊ ಓಕೆ, ಥ್ಯಾಂಕ್ ಯು ಗೈಸ್. ಈ ವಿಡಿಯೋ ಇಷ್ಟ ಆಗಿದೆ, ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಇಟ್ಕೊಳ್ಳಿ, ಅವಾಗ ನಾನು ಮಾಡೋ ನೋಟಿಫಿಕೇಶನ್ ಬರುತ್ತೆ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬಾಯ್.